ಸುಪ್ರೇಷ್ಠಂ ಎಲ್ಲಿ ಬಂತು ಈಗ? ಅನಿರುದ್ಧಸ್ತು ಭೂರ್ನಾಮ ಹುತಾಸೆ ಸಂವ್ಯವಸ್ಥಿತ ಪ್ರದ್ಯುಮ್ನೋ ಭಗವಾನ್ ವಾಯು ಭುವ ಇತ್ಯೇವ ಕೀರ್ತಿತ. ನೋಡಿ, ಮೂರು ತಗೋಬೇಕೀಗ. ಭುವ ಪ್ರದ್ಯುಮ್ನ ವಾಯು, ಅಲ್ಲಿ ಅನಿರುದ್ಧ ಭೂಹು ಅಗ್ನಿ, ಈ ರೀತಿ ಎಲ್ಲ ಒಂದು ಮೂರು ಕೂಡ ಚಿತ್ರ ಬರುತ್ತೆ. ಸಂಕರ್ಷಣ ಸುವಾರ್ನಾಮ ಆಗಿಬಿಟ್ಟಿದೆ. ಸುವರ್ನಾಮ ಸೂರ್ಯೇ ತಿಷ್ಠತಿ ಕೇಶವ, ಸೂರ್ಯನಾಗಿ ಅಲ್ಲಿದ್ದಾರೆ. ಸುವಃ ಸೂರ್ಯ ಸಂಕರ್ಷಣ. ಮಹೋನಾಮ ವಾಸುದೇವೋ ಬ್ರಹ್ಮಣಿಸ್ತಃ ಚತುರ್ಮುಖೆ, ಮಹೋನಾಮ ವಾಸುದೇವ ಬ್ರಹ್ಮದೇವರಲ್ಲಿದ್ದಾರೆ. ಅನಿರುದ್ಧೇ ಚ ಸಂವ್ಯಾಪ್ತ ತಥೋ ವಾಗಾದಿನಾಂಪತಿ. ಹೀಗೆ ಅನಿರುದ್ಧಾದಿ ರೂಪಗಳಲ್ಲಿ ಪರಮಾತ್ಮ ವಾಗಾದಿಗಳ ಪತಿ ಮತ್ತು ಅವರ ಸ್ವಾಮಿಯಾಗಿ ತಾನಿದ್ದಾನೆ. ವಾಗಾದಿಷು ಸ್ಥಿತೋ ನಿತ್ಯಂ ಭವತ್ತೇವ ಜನಾರ್ದನ. ಈ ರೀತಿಯಲ್ಲಿ ಯಾವಾಗಲೂ ಪರಮಾತ್ಮ ವಾಕ್ ಮೊದಲಾದವುಗಳಲ್ಲಿ ನೆಲೆಸಿರ್ತಾನೆ. ಸ್ವವ್ಯಾಪಿ ಚ ಜಗದ್ವ್ಯಾಪಿ ನಿತ್ಯೈಶ್ವರ್ಯಾತ್ ಸ ಈಶ್ವರ. ಸ್ವವ್ಯಾಪಿ ಚ ಜಗದ್ವ್ಯಾಪಿ ನಿತ್ಯೈಶ್ವರ್ಯಾತ್ ಸ ಈಶ್ವರ. ಅವನು ತನ್ನಲ್ಲೂ ವ್ಯಾಪಿಸಿದ್ದಾನೆ, ಜಗತ್ತಲ್ಲೂ ವ್ಯಾಪಿಸಿದ್ದಾನೆ. ತನ್ನಲ್ಲಿ ವ್ಯಾಪಿಸಿದ್ದಾನೆ ಅಂದರೆ ಏನು? ನಮಗೆ ಎಲ್ಲ ಕಡೆ ವ್ಯಾಪ್ತಿ ಇಲ್ಲ, ಗೊತ್ತಾಯ್ತಾ? ಚರ್ಮರೋಗ ಬಂದವರಿಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ. ಬೆಂಕಿ ಸುಟ್ಕೊಂಡೆ ಭಾಗ ಸುಟ್ಟು ಗೊತ್ತು ಆಗೋದಿಲ್ಲ, ಆ ಥರ ಇರೋದು. ಅದು ಪ್ರಕಾಶದ ದ್ವಾರ ಆಗಬೇಕಷ್ಟೆ. ಆದರೆ ಎಲ್ಲ ಕಡೆ ನಮ್ಮ ಜ್ಞಾನ ಇಲ್ಲ, ಕೈಕಾಲು ಜ್ಞಾನ ಇಲ್ಲ. ಸಾಕ್ಷಿಗಿದೆ, ನೋಡ್ಬೇಕಾದ್ರೆ ಕಣ್ಣಿಂದ ನೋಡಬೇಕು, ಕೈಯಿಂದ ನೋಡ್ಲಿಕ್ಕೆ ಬರೋದಿಲ್ಲ. ಆ ಮುಕ್ತರು ಹಾಗಲ್ಲ, ಎಲ್ಲರೂ ಇದೇ ರೀತಿ ಇರ್ತಾರೆ. ಪರಮಾತ್ಮನಿಗೆ ಆಗೋ ಹಾಗೆ. ಬಟ್ ಪರಮಾತ್ಮ ಒಂದು ವ್ಯಾಪ್ತ ಎರಡೂ ಆಗಿದೆ. ಇವ್ರಿಗೆ ತಮ್ಮ ಲಿಮಿಟೇಷನ್ನಲ್ಲಿ. ಇವತ್ತು ದೀಪಕ್ಕೆ ಎಲ್ಲ ರೀತಿಯೂ ಬೆಳಕು ಆಗಿರುತ್ತೋ ಹಾಗೆ. ಇವತ್ತು 0 ಕ್ಯಾಂಡ್ಲ್ ಬಲ್ಬು ಎಲ್ಲ ಕಡೆಯಿಂದನೂ ಬೆಳಕು ಕೊಡುತ್ತೆ, ಗೊತ್ತಾಯ್ತಾ? ಅದೇ ರೀತಿ 100 ಕ್ಯಾಂಡ್ಲ್ ಅದು ಎಲ್ಲ ಕಡೆಯಿಂದ ಬೆಳಕು ಕೊಡೋದು. ಆದರೆ ಅದ್ರ ಒಟ್ಟು ಕ್ವಾಂಟಿಟಿ ಸಿಕ್ಕಾಬಿಟ್ಟು ಡಿಫರೆನ್ಸ್ ಇದೆ. ಸೊ ಅಲ್ಲೂ ಸ್ವಗತ ಭೇದ ವಿವರ್ಜಿತತ್ವ ಅನ್ನೋದು ಮುಕ್ತರಲ್ಲೂ ಕೂಡ ಬುದ್ಧೆ ಉಂಟು. ಆದರೆ ಪರಮಾತ್ಮನ ಕ್ವಾಲಿಟಿ, ಆ ಪರ್ಫೆಕ್ಷನ್ನು ಬೇರೆ. ಸ್ವಾತಂತ್ರ್ಯ ಅಂತ ಇಲ್ಲವೇ ಇಲ್ಲ, ದೇವರದ್ದು ಮಾತ್ರ. ಆ ಮತ್ತೆ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ. ಇವು ದೇವರು ಕೈಕಾಲು ಭೇದ ದೇವರಿಗಿಲ್ಲ ಅಂತ ಹೇಳ್ತೀವಿ. ಬೆಂಕಿಗೆ ಇಲ್ಲೂ ಕೈಕಾಲು ಭೇದ ಇಲ್ಲ. ಬೆಂಕಿಗೆ ಎಲ್ಲೋದು ಸುಡುತ್ತೆ, ಮೇಲೆ ಸುಡುತ್ತೆ, ಕೆಳಗೆ ಸುಡುತ್ತೆ, ಹಾಗೆಲ್ಲ ಇಲ್ಲ. ಎಲ್ಲಿ ಬೇಕಾದ್ರೂ ಸುಡುತ್ತೆ. ಪರ್ವತ ಅಲೆ ಇಟ್ಬಿಟ್ಟಿದ್ದಾರೆ. ಆದರೆ ದೇವ್ರ ಪರ್ಫೆಕ್ಷನ್ ಅದು ಬಂದಕ್ಕೆ ಲಿಮಿಟ್ ಆಗುತ್ತದೆ. ದೇವರಿಗೆ ಯಾವ ಲಿಮಿಟೇಷನ್ನೂ ಇಲ್ಲ. ವಾಗಾದಿಸ್ಥಿತೋ ನಿತ್ಯಂ ಭವತ್ತೇವ ಜನಾರ್ದನ. ಸವ್ಯಾಪಿ ಚ ಜಗದ್ವ್ಯಾಪಿ ನಿತ್ಯೈಶ್ವರ್ಯಾತ್ ಸ ಈಶ್ವರ. ಆಕಾಶವದ್ ವ್ಯಾಪ್ತದೇಹ ಸತ್ಯಾತ್ಮ ಗುಣಪೂರ್ತಿತಃ. ಆಕಾಶದ ವ್ಯಾಪ್ತದೇಹನೂ ಆಗಿದ್ದಾನೆ, ಅಣುಗಳ ಒಳಗಿರತಕ್ಕಂತಹ ಅನುರೂಪನೂ ಆಗಿದ್ದಾನೆ. ಇದು ಒಂದೇ ಸೈಮಲ್ಟೇನಿಯಸ್ಲಿ. ವಾಯೋರ್ ವಿಶೇಷ ರಮಕಃ ಬಲಾನಂದ ಸ್ವರೂಪವ. ಆದರೆ ಪರಮಾತ್ಮ ಯಾವಾಗಲೂ ವಾಯುದೇವರಿಗೆ ಆನಂದ ಕೊಡ್ತಾ ಇರ್ತಾನೆ. ಜ್ಞಾನಾನಂದ ಸ್ವರೂಪೋಸೌ ಶಾಂತಿನಾಮ ಸುಖೋನ್ನತೆ. ದೇವರಿಗೆ ಶಾಂತಿ ಅಂತ ಹೆಸರಿದೆ. ಎಲ್ಲಿ ಬರುತ್ತೆ? ನಿಷ್ಠಾ ಶಾಂತಿ ಪರಾಯಣಂ, ವಿಷ್ಣು ಸಹಸ್ರನಾಮ. ಶಾಂತಿ ಅನ್ನೋ ಪದ ಇದೆ, ಇಲ್ಲಿ ಅರ್ಥ ಹಿಡಿತಾರೆ. ಶಾಂತಿನಾಮ ಸುಖೋನ್ನತೆ. ಅತ್ಯಂತ ಹೆಚ್ಚು ಸುಖ ಇದ್ದ ದೇವರು ಏನಂತ ಕರೀತಾರೆ? ಶಾಂತಿ ಅಂತ ಕರೀತಾರೆ. ವಿಷ್ಣು ಸಹಸ್ರ ಎಷ್ಟು ಪದ ಬಂದಿದೆ ಲೆಕ್ಕ ಹಾಕಬೇಕು. ಅಂತಗತ್ವಾತ್ ಸ್ವತಃ ಪೂರ್ತೇಹೆ ಸಮೃದ್ಧ ಅಂತ ಬರ್ಕೆ. ದೇವರಿಗೆ ಸಮೃದ್ಧ ಅಂತ ಹೆಸರಿದೆ. ಯಾಕೆ? ಅಂತಗತ್ವ ಪರಿಪೂರ್ಣ ಇದೆ, ಅಲ್ಟಿಮೇಟ್ ಇರೋದರಿಂದ ದೇವರಿಗೆ ಹೇಳೋ ಸಮೃದ್ಧಿನ ಅನ್ನ ಸಮೃದ್ಧವಾಗಿದೆ, ಊಟ ಮಾಡಿ ಅಂತಾರೆ. ಏನೋ ಇನ್ನೂ 3 ಜನ ಬಂದರೆ ಆಗ್ಬೋದು ಅಂತ ಅರ್ಥ. 100 ಜನ ಬಂದರೆ ಆಗುತ್ತೆ ಅಲ್ಲ. ಸಮೃದ್ಧ ಇವರಿಗೆ ಬೇಕಾದಷ್ಟಾಗುತ್ತೆ ಅಷ್ಟೇ ಹೊರತು ರಿಲೇಟಿವ್ ಸೆನ್ಸ್ ಅದು. ದೇವರಿಗೆ ಹಾಗಲ್ಲ. ಸಮೃದ್ಧಿ ಸಮೃದ್ಧಿನೇ. ಇತ್ಯುಪಾಸ್ಯ ಪ್ರಾಥಮಿಕೋ ಯೋಗ್ಯಸ್ತ್ವಂ ಮದುಪಾಸನೆ ಪ್ರಾಧಾನ್ಯಾದಿತಿ ಪೂರ್ವಂತೂ ಪ್ರಾಹ ವಿಷ್ಣು ಚತುರ್ಮುಖಮಿತಿ ಬ್ರಹ್ಮಸಾರೆ. ಬ್ರಹ್ಮಸಾರ ಗ್ರಂಥ ಹೇಳ್ತಾ ಇದೆ. ಬ್ರಹ್ಮಸಾರ ಗ್ರಂಥನ ತಲವಕಾರದಲ್ಲಿ ಕೋಟ್ ಮಾಡಿದ್ದಾರೆ, ದೊಡ್ಡ ಕೊಟೇಶನ್ ಕೊಟ್ಟಿದ್ದಾರೆ. ಇತಿ ಬ್ರಹ್ಮಸಾರೆ ಇಡೀ ಉಪನಿಷತ್ತಿಗೆ 2 ಭಾಗ ಮಾಡಿಬಿಡ್ತಾರೆ. ಪಾರ್ಟ್ ಎ, ಪಾರ್ಟ್ ಬಿ. ಮೊದಲಿಂದ ಕೊನೆಯವರೆಗೂ ದೊಡ್ಡ ಕೊಟೇಶನ್ನು. ಇಡೀ ಉಪನಿಷತ್ತಿನ ಸಾರ ಬಂದೋಗ್ಬಿಡುತ್ತೆ ಅಂತ ಕೊಟೇಶನ್ ಕೊಟ್ಟಿದ್ದಾರೆ. ಭಾಳ ವಿಶೇಷ ಆಯಿತು. ಮೊದಲು ಸಣ್ಣ ಪುಟ್ಟು ಕೊಡ್ತಾರೆ, ಇಡೀ ಬಂದೇ ಕೊಡ್ತಾರೆ. ಇಲ್ಲಿ ಆ ಬ್ರಹ್ಮಸಾರನೇ ಇಲ್ಲಿರೋದು. ಬ್ರಹ್ಮ ವಿಷ್ಣು ಸಂವಾದ ಆರೂಪವಾಗಿರ್ತಕ್ಕಂಥ ಗ್ರಂಥ. ಭುವ್ಯಂತರಿಕ್ಷಂ ದೌರ್ದಿಶೋ ಅವಾಂತರ ದಿಶಾ ಅಗ್ನಿರ್ವಾ ಇಲ್ಲಿದೆ. ವಾಯು ಆದಿತ್ಯ ಚಂದ್ರಮ ನಕ್ಷತ್ರಾಣಿ ಆಪೋಷಧಯೋ ವನಸ್ಪತಯ ಆಕಾಶ ಆತ್ಮ ಇತ್ಯಧಿಭೂತಂ ಅಥ ಅಧ್ಯಾತ್ಮಂ ಪ್ರಾಣೋ ವ್ಯಾನೋ ಅಪಾನಃ ಉದಾನಃ ಸಮಾನಃ
ಚಕ್ಷುಶ್ರೋತ್ರಂ ಮನೋವಾಕ್ತ್ವಕ್ ಚರ್ಮ ಮಾರ್ಗಂ ಸಗ್ ಸರ್ಸ್ನಾ ಅಸ್ಥಿಮಜ್ಜ ಏತದಧಿವಿಧಾಯ ಋಷಿರವೋಚತ್ ಪಾಂಕ್ತಂ ವಾ ಇದಂ ಸರ್ವಂ ಪಾಂಕ್ತೇನೈವ ಪಾಂತಗ್ ಸ್ಪೃಣೋತಿ ಪಾಂಕ್ತೇನೈವ ಪಾಂಕ್ತ ಸ್ಪೃಣೋತಿ ಇತಿ ಚ. ಇದಿಷ್ಟು ಕೂಡ ಉಪನಿಷತ್ತು. ಅದರ ಅರ್ಥ ನಾಳೆ, ಅರ್ಥ ಅದ್ರ ಭಾಗ ಎರಡೂ ಕೂಡ.